ಹಲೋ ನಮಸ್ತೆ ಎಲ್ಲರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಆ, ಪಾಲಕ್ ಕೋಫ್ತಾ ಕರಿ ಮಾಡ್ತಾಯಿದ್ದೀನಿ ನಾನು. ದೋಸೆಗೆ, ಅನ್ನಕ್ಕೆ, ಚಪಾತಿ ಎಲ್ಲದಕ್ಕೂ ಚೆನ್ನಾಗಿರುತ್ತದು. ಅದಕ್ಕೆ ಈರುಳ್ಳಿ, ಮೆಣಸಿನ್ಕಾಯಿ, ಬೆಳ್ಳುಳ್ಳಿ, ಶುಂಠಿ ಹಾಕ್ಕೊಂಡು ಅರ್ಧಂಬರ್ಧ ಗ್ರೈಂಡ್ ಮಾಡ್ಕೊಳ್ತೀನಿ. ನುಣ್ಣಗೆ ಗ್ರೈಂಡ್ ಮಾಡೋದು ಬೇಡ, ಅದನ್ನು ತರಿಯಾಗಿ ಗ್ರೈಂಡ್ ಮಾಡ್ಕೊಂಬಂದಿದ್ದೀನಿ. ಮತ್ತು ಇವಾಗ ಟೊಮೊಟೊನು, ಬಾದಾಮಿ ಮತ್ತು ಗೋಡಂಬಿನ ಇದನ್ನು ನುಣ್ಣಗೆ ಪೇಸ್ಟ್ ಮಾಡ್ಕೊಬರ್ತಾಯಿದ್ದೀನಿ. ಪಾಲಕ್ ಸೊಪ್ಪು ತೊಳೆದ್ಬಿಟ್ಟು ನೀಟಾಗಿ ತೊಳೆದು ಸಣ್ಣಗೆ ಹಚ್ಚಿಟ್ಕೊಂಡಿದ್ದೆ. ಅದಕ್ಕೆ ಸ್ವಲ್ಪ ಉಪ್ಪು ನೋಡಿ, ಆ ತರಿಯಾಗಿ ರುಬ್ಬಿದ್ನಲ್ಲ ಈರುಳ್ಳಿ, ಶುಂಠಿ, ಬೆಳ್ಳುಳ್ಳಿ ಎಲ್ಲ ಅದನ್ನು ಹಾಕ್ತಾಯಿದ್ದೀನಿ. ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಬೇಕು. ಮತ್ತು ಇದಕ್ಕೆ ನಾವು ಕಡಲೆ ಹಿಟ್ಟು ಹಾಕಬೇಕು. ಕಡಲೆ ಹಿಟ್ಟು ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಹಾಕ್ಕೋಬೇಕು. ಮತ್ತು ಸೊಪ್ಪಲ್ಲಿ ನೀರು ಒಂದು ಸ್ವಲ್ಪ ಕೂಡ ಇರಬಾರ್ದು, ಚೆನ್ನಾಗಿ ಹಿಂಡಿ ತೊಗೊಂಡಿರ್ಬೇಕು. ಮತ್ತು ಇದನ್ನೆಲ್ಲ ಕಲಿಸ್ಬಿಟ್ಟು ನಾವು ಇದು ನಮಗೆ ಎಷ್ಟು ದಪ್ಪ ಬೇಕೋ ಉಂಡೆ ಅಷ್ಟಷ್ಟು ದಪ್ಪ ಮಾಡ್ಕೋಬೇಕು. ಜಾಸ್ತಿ ದಪ್ಪ ಮಾಡ್ಕೊಬಾರ್ದು. ಸಣ್ಣಗೆ ಒಂದು ನಿಂಬೆಹಣ್ಣು ಗಾತ್ರದಷ್ಟು ಉಂಡೆನ ಮಾಡ್ಕೊಂಡು ಇಟ್ಕೋಬೇಕೆಲ್ಲನೂ ಇಟ್ಕೊಂಡಿದ್ದೀನಿ. ಮತ್ತು ನಾನು ಎಣ್ಣೆನೂ ಹಾಗೆ ಕಾಯಕ್ಕೆ ಇಟ್ಕೊಂಡಿದ್ದೀನಿ. ಇದನ್ನು ನೋಡಿ, ನಾನೆಲ್ಲ ಉಂಡೆ ಆಯಿತು, ಎಲ್ಲ ಉಂಡೆ ಮಾಡಿಕೊಂಡೆ. ಇವಾಗ ಎಣ್ಣೆ ಕಾಯಕ್ಕೆ ಇಟ್ಕೊಂಡಿದ್ದೀನಿ. ಇದರಲ್ಲಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಫ್ರೈ ಮಾಡೋಕ್ಕೆ ಇಷ್ಟ ಇಲ್ಲ ನಮಗೆ, ಫ್ರೈ ಬೇಡ ಅಂದರೆ ಹಬೆಲಿ ಇಟ್ಟು ಇಡ್ಲಿ ಬೇಯಿಸ್ತೀವಲ್ಲ ಆ ಥರನೂ ಬೇಯಿಸ್ಕೊಬೋದು. ನೋಡಿ ಇವಾಗ ಎಲ್ಲ ಚೆನ್ನಾಗಿ ಬಂತು, ಒಂದು ಒಡೆದೋಗಲಿಲ್ಲ, ಚೆನ್ನಾಗಿ ಬಂದಿದೆ. ಈ ಥರ ನಾವು ಬೋಂಡಾ ಕರಿತೀವಲ್ಲ ಆ ಥರ ಕರೆದು ಇಟ್ಕೋಬೇಕು. ಅದಾದಮೇಲೆ ಅದೇ ಬಾಣಲಿಗೆ ನಾನು ಸ್ಪೈಸಿ ಐಟಮ್ ಹಾಕ್ತಾಯಿದ್ದೀನಿ. ಚಕ್ಕೆ, ಲವಂಗ, ಎಲೆ ಎಲ್ಲ, ಪಲಾವ್ ಎಲೆ ಎಲ್ಲ ಹಾಕ್ತಾಯಿದ್ದೀನಿ. 1 ಸ್ಪೂನು ಅಚ್ಕಾರದ ಪುಡಿ, ಚಿಲ್ಲಿ ಪೌಡರು 1 ಸ್ಪೂನು, ಮತ್ತು ಧನಿಯಾ ಪುಡಿ ಹಾಕ್ತಾಯಿದ್ದೀನಿ. ಮತ್ತು ಮಿಕ್ಕಿತ್ತಲ್ಲ ಈರುಳ್ಳಿ, ಬೆಳ್ಳುಳ್ಳಿ ಎಲ್ಲ ಹಾಕಿ ರುಬ್ಬಿದ್ನಲ್ಲ ಅದನ್ನು ಹಾಕಿ ಸ್ವಲ್ಪ ಚೆನ್ನಾಗಿ ಫ್ರೈ, ಬ್ರೌನ್ ಕಲರ್ ಬರೋವರೆಗೂ ಫ್ರೈ ಮಾಡಿಕೊಂಡೆ. ಮತ್ತು ಟೊಮೊಟೊ ಕ್ಯೂರಿ ನೋಡಿರಿ, ಇದಕ್ಕೆ ಗೋಡಂಬಿನೂ ಬಾದಾಮಿ ಹಾಕ್ಕೊಂಡು ರುಬ್ಕೊಂಡಿದ್ದೆ ನಾನು, ತೆಂಗಿನಕಾಯಿ ಹಾಕಲಿಲ್ಲ. ಅದನ್ನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಬೇಕು, ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡಿದೆ. ಇವಾಗ ನೋಡಿ ಈ ಥರ ಬಂದಿದೆ, ಎಣ್ಣೆ ಎಲ್ಲ ಮೇಲ್ಗಡೆ ತೇಲ್ತಾ ಇದೆ. ಈ ಥರ ಆಗೋವರೆಗೂ ಫ್ರೈ ಮಾಡಿ ಇನ್ನೊಂದು 10 ನಿಮಿಷ ನಾನು ಸ್ವಲ್ಪ ನೀರು ಹಾಕ್ಬಿಟ್ಟು ಜಾರಲ್ಲಿ ತೊಳೆದು ನೀರು ಹಾಕಿ ಅದನ್ನು ಸ್ವಲ್ಪ ಹೊತ್ತು ಬಿಟ್ಟೆ. ಅದು ಸ್ವಲ್ಪ ಕುದೀತು ನೋಡಿರಿ. ಇವಾಗ ಅದಕ್ಕೆ ಇದನ್ನು ಹಾಕ್ತಾಯಿದ್ದೀನಿ. ಇದು ಸ್ವಲ್ಪ ಹೊತ್ತು ಬೇಯಿಸಬೇಕು, ಒಂದು 10 ನಿಮಿಷ ಆಗುತ್ತೆ. 10 ನಿಮಿಷ ಅದೇ ಥರ ಬಿಟ್ಟರೆ ಬೇಯುತ್ತೆ. ಚೆನ್ನಾಗಿ ಆಯ್ತದು, ಒಡೆದೋಗ್ಬಿಡುತ್ತೆ. ಸ್ವಲ್ಪ ನೋಡಿಕೊಂಡು ನಾವು ಗಟ್ಟಿಯಾಗಿ ಉಂಡೆ ಮಾಡ್ಕೋಬೇಕು. ಅದ್ರ ಜೊತೆಗೆ ನಾನು ದೋಸೆ ಕೂಡ ಮಾಡಿಕೊಂಡೆ. ಬೆಳಗ್ಗೆ ಟಿಫನ್ಗಾಯಿತು, ಅನ್ನಕ್ಕೂ ಅದು ಆಗುತ್ತೆ ಕೋಫ್ತಾ ಕರಿ, ಮತ್ತು ದೋಸೆ ಚಪಾತಿಗೆಲ್ಲ ಆಗುತ್ತೆ. ನಾನು ಇವತ್ತು ದೋಸೆನೇ ಮಾಡಿದ್ದೆ. ಮತ್ತು ಇವತ್ತು ರಾಯರದ 2ನೇ ದಿನ ಪೂರ್ವಾರಾಧನೆ ಸಮಾರಂಭ ಇತ್ತಲ್ವ, ನಾನು ಅಲ್ಲಿಗೆ ಹೋಗಬೇಕಾಗಿತ್ತು ಮಠಕ್ಕೆ. ಅದಕ್ಕೋಸ್ಕರ ನೋಡಿ ಬೇಗ ಆಯಿತು. ಚೆನ್ನಾಗಿ ಬಂದಿದೆ ಕೋಫ್ತಾ. ಇದಕ್ಕೆ ಪಾಲಕ್ ಕೋಫ್ತಾ ಕರಿ ಅಂತ ಹೇಳ್ತೀರಿ. ಬಂದೆ ದೇವಸ್ಥಾನಕ್ಕೆ ನಾನು. ನೋಡಿ ಅಲಂಕಾರ ಎಲ್ಲ ತುಂಬ ಚೆನ್ನಾಗಿತ್ತು. ದೇವರು ದರ್ಶನ ತುಂಬ ಚೆನ್ನಾಗಿ ಆಯಿತು ನನಗೆ. ಇದು 2ನೇ ದಿನ ಅಲ್ವ ಇವತ್ತು. ತುಂಬ ಚೆನ್ನಾಗಿ ದರ್ಶನ ಆಯಿತು. ಬೆಳಗ್ಗೆ ಬಂದಿದ್ದೆ, ಅಲಂಕಾರ ಮಾಡ್ತಾಯಿದ್ರು, ಬಾಗಿಲು ಕ್ಲೋಸ್ ಇತ್ತು. ನನಗೆ ಸಮಾಧಾನ ಆಗಲಿಲ್ಲ. ಮತ್ತೆ ಮಧ್ಯಾಹ್ನ ಬಂದೆ ನಾನು ದೇವ್ರು ನೋಡ್ಕೊಂಡು ಹೋಗೋಕ್ಕೆ. ಇವತ್ತು ತುಂಬ ಖುಷಿ ಆಯಿತು, ದೇವರು ಚೆನ್ನಾಗಿ ದರ್ಶನ ಆಯಿತು ಇವತ್ತು ನನಗೆ. ಪರಿಮಳ ಗ್ರಂಥ ನೋಡಿ, ನಾನು ನೋಡಿರಲಿಲ್ಲ ಪರಿಮಳ ಗ್ರಂಥ, ಇಲ್ಲಿ ಇಟ್ಟು ಪೂಜೆ ಮಾಡ್ತಾರಲ್ವ, ಇವತ್ತು ನೋಡಿದೆ, ಖುಷಿ ಆಯಿತು ನನಗೆ. ಮತ್ತು ಇಲ್ಲಿ ಪ್ರಸಾದನೂ ಇತ್ತು, ದೇವ್ರ ಪ್ರಸಾದ. ನಾನು ಪ್ರಸಾದ ತಗೊಂಡೆ, ಕೂತ್ಕೊಂಡು ಎಲ್ಲರ ಜೊತೆ ನಾನು ಪ್ರಸಾದ ಊಟ ಮಾಡಿ ದೇವ್ರ ದರ್ಶನ ಮಾಡಿಕೊಂಡು ಮತ್ತೆ ಕೆಲಸಕ್ಕೆ ಹೋದೆ ನಾನು.